ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಬೇಸಿಗೆಯಲ್ಲಿ ಒಂದು ತಂಪಾದ ಸಾರು ಮಾಡಿಕೊಂಡು ಊಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಯಾರೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಜೊತೆಗೆ ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ನೋಡಿ, ಒಂದೇ ಒಂದು ಸೌತೆಕಾಯಿ ಇದ್ದರೆ ಸಾಕು, ಈ ದಿನದ ಸಾರು ರೆಡಿ ಆಗುತ್ತೆ. ಮತ್ತು ತಂಪಾಗಿ ಇರುತ್ತೆ ಬಾಡಿಗೂ ಕೂಡ. ಸೌತೆಕಾಯಿ ಸಿಪ್ಪೆ ಎಲ್ಲ ಹಿಂಗೆ ತೆಗೆದು ಅದನ್ನ ಪೀಸಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಆಮೇಲೆ ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಮೆಣಸು, ಕರಿಮೆಣಸು, ಪೆಪ್ಪರ್ ಮತ್ತು ಜೀರಾ ಅದೆರಡು, ಜೊತೆಗೆ ಬೆಳ್ಳುಳ್ಳಿದು ಗಾರ್ಲಿಕ್ ಒಂದು 4-5 ತೊಳೆ ತೊಗೊಳ್ಳಿ. ಆಮೇಲೆ ಒಂದು ಹಿಡಿ ತೆಂಗಿನ ತುರಿ ಅದನ್ನು ಹಾಕ್ಕೊಳ್ಬೇಕು. ಜೊತೆಗೆ 2 ಹಸಿಮೆಣಸಿನ್ಕಾಯಿ, ಒಂದು ಸಣ್ಣ ಪೀಸು ಶುಂಠಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕ್ಬಿಟ್ಟು ಅದ್ರ ಜೊತೆಗೆ 1 ಸ್ಪೂನು ಎಳ್ಳು ಹಾಕಬೇಕು. ಬಿಳಿ ಎಳ್ಳು ಅದನ್ನು 1 ಸ್ಪೂನ್ ಹಾಕ್ಕೊಳ್ಬೇಕು. ಆಮೇಲೆ ಮಿಕ್ಸಿ ಜಾರ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಯಿತು, ನಮ್ಮ ಸಾರೇ ರೆಡಿ ಆಗಿಬಿಡುತ್ತೆ. ಭಾಳ ಕ್ವಿಕ್ಕಾಗುತ್ತೆ. ಬೇಜಾರಾದಾಗ ಮತ್ತು ಡಿಫ್ರೆಂಟಾಗಿ ಟೇಸ್ಟ್ ಬೇಕು ಅಂದಾಗ ಒಂದು ದಿನ ಇದು ಮಾಡ್ಕೊಳ್ಳಿ. ಒಂದು ಬೌಲ್ಗೆ ಇದನ್ನ ಹಾಕ್ಕೊಳ್ಳಿ. ಇದೇ ಜಾರಲ್ಲಿ ಮೊಸರನ್ನ, ಒಂದು ದೊಡ್ಡ ಕಪ್ಪಲ್ಲಿ ಮೊಸರು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಒಂದೇ ಒಂದು ಸೆಕೆಂಡ್ ಅದನ್ನ ಬ್ಲೆಂಡ್ ಮಾಡಿ ತೆಗೀರಿ. ಯಾಕಂದರೆ ಅದೊಂಥರ ಫುಲ್ ಕಂಪ್ಲೀಟ್ ಈ ಥರ ತಿಕ್ಕಾಗಿ ಸಿಗ್ಬೇಕು ನಮಗೆ. ಇಲ್ಲಾಂದರೆ ಅಲ್ಲಿ ಒಡ್ಕೊಳಂಗೆ ಅಲ್ಲಲ್ಲೇ ಇರುತ್ತೆ. ಹಾಗಾಗಿ ಅದನ್ನು ಮೊಸರನ್ನ ಹಂಗೆ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿಬೇಕು. ಅದಾದಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜೊತೆಗೆ ಇಂಗು, ಇದಿಷ್ಟನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ. ಅದು ಕರಿಬೇವಿನ ಸೊಪ್ಪೆಲ್ಲ ಸಿಡಿದು ಬರೋವಾಗಲೇ ಸ್ಟವ್ ಆಫ್ ಮಾಡಿಬಿಡಿ. ಆಮೇಲೆ ಈ ಒಗ್ಗರಣೆನ ಇದ್ರ ಜೊತೆಗೆ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ ಅನ್ನದ ಜೊತೆಗೆ ಊಟ ಮಾಡಿ ಸಾರು ಹಾಕ್ಕೊಂಡು, ಸೌತೆಕಾಯಿದು ಫ್ಲೇವರ್ ಎಷ್ಟು ಚೆನ್ನಾಗಿ ಅನಿಸ್ತಾ ಇರುತ್ತೆ. ಜೊತೆಗೆ ಒಂಥರ ಮೈಲ್ಡಾಗಿರುತ್ತೆ ಊಟ ಮಾಡೋದು. ಬೇಸಿಗೆಗೆ ಒಂದು ತಂಪಾಗಿ ಅನಿಸುತ್ತೆ. ಸೆಕೆ ಈಗ ಊಟ ಮಾಡಲಿಕ್ಕೆ ಹಿಂಸೆ ಆಗುತ್ತಲ್ಲ, ಅಂಥ ಟೈಮಲ್ಲಿ ಈ ಥರ ಸಾರು ಮಾಡಿಕೊಂಡ್ರೆ ಊಟ ಮಾಡೋಕ್ಕೆ ಒಂದು ಖುಷಿ, ತೃಪ್ತಿ ಕೂಡ. ಇದನ್ನು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿಬಿಟ್ಟು ಅದು ಹೇಗಿತ್ತು ಅಂತ ನನಗೆ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.